ನಿಮ್ಮ ಪಠ್ಯಪುಸ್ತಕದ 2ನೇ ಪದ್ಯವಾದಂತಹ ವಚನಗಳು. ಆ ವಚನಗಳಲ್ಲಿ 2ನೇ ವಚನಕಾರನಾದಂತಹ ಗಟ್ಟಿವಾಳೆಯನ ವಚನಗಳನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಗಟ್ಟಿವಾಳೆಯನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಗಟ್ಟಿವಾಳೆಯ 12ನೇ ಶತಮಾನದ ಉಳಿದ ವಚನಕಾರರಂತೆ ಇವನೂ ಕೂಡ ಒಬ್ಬ ಪ್ರಮುಖವಾದಂತಹ ವಚನಕಾರ. ಇವನ ಮೊದಲಿನ ಹೆಸರು ಮುದ್ದಣ್ಣ ಅಂತ. ಇವನು ಶಿವಾನುಭವವನ್ನ ಸಾರುವ ನೃತ್ಯದ ಕೆಲಸವನ್ನ ಮಾಡ್ತಾ ಇದ್ದ. ನೃತ್ಯವನ್ನ ಮಾಡ್ತಾ ಶಿವಾನುಭವವನ್ನ, ಶಿವ ಅನುಭವ, ಶಿವಾನುಭವವನ್ನು ಸಾರುವಂತಹ ಕಾಯಕವನ್ನ ಈ ಗಟ್ಟಿವಾಳೆಯ ಮಾಡ್ತಾ ಇದ್ದ. ಕಪಟಿಗಳು ಇವನ ಸದಾಚಾರದ ಪ್ರಭಾವದಿಂದಾಗಿ ನೈಜ ಜಂಗಮರಾದದ್ದು ಇವನ ವೈಶಿಷ್ಟ್ಯ. ಇವನ ಕಾಲದಲ್ಲಿ ಕಪಟಿಗಳೂ ಕೂಡ, ಮೋಸಗಾರರೂ ಕೂಡ, ಸುಳ್ಳನ್ನ ಹೇಳುವವರು ಕೂಡ ಇವನ ಪ್ರಭಾವದಿಂದ, ಗಟ್ಟಿವಾಳೆಯನ ಪ್ರಭಾವಕ್ಕೆ ಒಳಗಾಗಿ ನಿಜವಾದ ಭಕ್ತರಾದದ್ದು, ಜಂಗಮರಾದದ್ದು ಇವನ ವಿಶೇಷವಾದಂತಹ ಗುಣಗಳಲ್ಲಿ ಒಂದು. ಈ ಗಟ್ಟಿವಾಳೆಯ ಮದ್ದಳೆಯನ್ನ ಬಾರಿಸುತ್ತಲೇ, ನೃತ್ಯವನ್ನ ಮಾಡುತ್ತಲೇ ತನ್ನ ಪ್ರಾಣವನ್ನ ಕಳೆದುಕೊಳ್ತಾನೆ. ಇಂತಹ ಗಟ್ಟಿವಾಳೆಯ ಬರೆದಿರುವಂತಹ ವಚನಗಳಲ್ಲಿ 3 ವಚನಗಳನ್ನ ಇಲ್ಲಿ ನಿಮಗೆ ಪಠ್ಯವಾಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಗಟ್ಟಿವಾಳೆಯನ ವಚನಗಳು ಯಾವ ವಿಷಯವನ್ನ ಕುರಿತು ತಿಳಿಸಿಕೊಡುತ್ತವೆ ಅನ್ನುವುದನ್ನ, ಈ ಪಠ್ಯವಾಗಿ ಕೊಟ್ಟಿರುವಂತಹ 3 ವಚನಗಳು ಯಾವ ವಿಷಯವನ್ನ ಪ್ರಸ್ತಾಪಿಸುತ್ತವೆ ಅನ್ನುವುದನ್ನ ಈಗ ನಾವು ನೋಡ್ತಾ ಹೋಗೋಣ. ಗಟ್ಟಿವಾಳೆಯನ ಈ ವಚನಗಳು ಧಾಂಬಿಕ ಭಕ್ತಿಯ ವಿರೋಧವನ್ನ ಮಾಡ್ತವೆ. ಧಾಂಬಿಕ ಭಕ್ತಿ ಅಥವಾ ಆಡಂಬರದ ಭಕ್ತಿಯ ವಿರೋಧವನ್ನ ಮಾಡ್ತವೆ. ಅಂದ್ರೆ ಆಡಂಬರದ ಭಕ್ತಿಯನ್ನ ತೋರಿಸುವಂತಹ ವ್ಯಕ್ತಿಗಳ ನಡವಳಿಕೆಗಳೆಲ್ಲವೂ, ವ್ಯಕ್ತಿತ್ವವೆಲ್ಲವೂ, ಗುಣವೆಲ್ಲವೂ ವ್ಯರ್ಥ ಅನ್ನುವುದು ಗಟ್ಟಿವಾಳೆಯನ ಭಾವನೆ. ಅಂದ್ರೆ ಡಾಂಬಿಕ ಭಕ್ತಿಯನ್ನ ತೋರಿಸುವ, ಆಡಂಬರದ ಭಕ್ತಿಯನ್ನ ತೋರಿಸುವಂತಹ ವ್ಯಕ್ತಿಗಳಿಂದ ಯಾವುದೇ ಪ್ರಯೋಜನವಿಲ್ಲ. ಅವರು ತೋರಿಸುವಂತಹ ಭಕ್ತಿಯಿಂದ ಯಾವುದೇ ಉಪಯೋಗವಿಲ್ಲ ಅನ್ನುವುದು ಅವನ ವಾದ. ಅದರ ಜೊತೆಗೆ ವೇಷಧಾರಿಗಳು ಅಂದ್ರೆ ಒಳಗೊಂದು ಹೊರಗೊಂದು ಗುಣ ಸ್ವಭಾವಗಳನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳು. ಅಂತಹ ವ್ಯಕ್ತಿಗಳು, ವೇಷಧಾರಿಗಳು ನಿಜವಾದ ಭಕ್ತರಾಗುವುದಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನ ತನ್ನ ವಚನಗಳಲ್ಲಿ ಹೇಳ್ತಾ ಹೋಗ್ತಾನೆ. ಅಂತಹ ನಿಜ ಭಕ್ತರಲ್ಲದಂತಹ ವ್ಯಕ್ತಿಗಳು ಶರಣರ ಗುಂಪಿನಲ್ಲಿ ಸೇರಿಕೊಳ್ಳುವುದಕ್ಕೂ ಕೂಡ ಅರ್ಹರಾದವರಲ್ಲ, ಅನರ್ಹರು ಎಂಬ ವಿಚಾರವನ್ನ ಪ್ರಸ್ತುತ ಈ ವಚನದಲ್ಲಿ ಹೇಳುವುದನ್ನು ನಾವು ಕಾಣಬಹುದು. ಇದರ ಜೊತೆಗೆ ಗುರುಲಿಂಗ ಜಂಗಮ ಅನ್ನುವಂತಹ ತ್ರಿವಿಧಕ್ಕೆ ಹೊಸತಾದ ಒಂದು ಆಯಾಮವನ್ನು ಕೊಡ್ತಾನೆ. ಅದನ್ನು ನಾವು ಕೊನೆಯ ವಚನದಲ್ಲಿ ನೋಡ್ತೇವೆ. ಗುರುಲಿಂಗ ಜಂಗಮದ ಮಹತ್ವವನ್ನು ಕುರಿತು ಕೊನೆಯ ವಚನದಲ್ಲಿ ತಿಳಿಸಿಕೊಡ್ತಾರೆ. ಈಗ ಗಟ್ಟಿವಾಳೆಯನ ಒಂದೊಂದೇ ವಚನಗಳನ್ನು ನಾವು ನೋಡ್ತಾ ಹೋಗೋಣ. ಈಗ ಮೊದಲನೇ ವಚನ. ಮೊದಲನೇ ವಚನವನ್ನ ಓದ್ಬಿಡ್ತಾರೆ, ಆಮೇಲೆ ನಾವು ಅದರ ವಿವರಣೆಯನ್ನ ನೋಡೋಣ. ಇರಿವ ಕೈದಿಂಗೆ ದಯ ಧರ್ಮದ ಮನೆಯುಂಟೆ, ಇರಿವ ಕೈದಿಂಗೆ ದಯ ಧರ್ಮದ ಮನೆಯುಂಟೆ,
ಕಾಡೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ, ಕಾಡೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ, ಊಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ, ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ, ಎನಗೆ ನಿಮ್ಮೊಳಗಿನ್ನೇತರ ಮಾತು, ಎನಗೆ ನಿಮ್ಮೊಳಗೆ ಇನ್ನೇತರ ಮಾತು, ವೇಷಧಾರಿಗಳೆಲ್ಲ ನಿಮ್ಮ ಗೂಟಕ್ಕೆ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅನ್ನುವುದು ಗಟ್ಟಿವಾಳಯ್ಯನ ವಚನಗಳ ಅಂಕಿತ ನಾಮ. ಒಂದು ಅಂಕಕ್ಕೆ ಪ್ರಶ್ನೆಯನ್ನ ಕೇಳಿದ್ರು ಕೇಳಬಹುದು. ಗಟ್ಟಿವಾಳಯ್ಯನ ವಚನಗಳ ಅಂಕಿತ ನಾಮ ಯಾವುದು ಅಂತ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಎಂಬುದು. ಈಗ ಒಂದೊಂದಾಗಿ ನಾವು ಒಂದೊಂದೇ ಸಾಲುಗಳನ್ನು ನೋಡ್ತಾ ಹೋಗೋಣ. ಇರಿವ ಕೈದಿಗೆ ದಯ ಧರ್ಮದ ಮನೆಯುಂಟೆ. ಒಂದೊಂದೇ ಪದಗಳನ್ನು ನೋಡ್ತಾ ಹೋಗಿ. ಇರಿವ, ಇರಿಯುವ. ಇರಿಯುವುದು ಅಂದ್ರೇನು? ಕೊಲ್ಲುವುದು, ಚುಚ್ಚೋದು. ಚಾಕಿನಿಂದ ಇರಿಯುವುದು. ಇರಿಯುವ, ಚುಚ್ಚುವ ಅಥವಾ ಕೊಲ್ಲುವ. ಕೈದಿಗೆ, ಕೈದು. ಕೈದು ಅಂದ್ರೆ ಮೊದಲನೇ ಪದ್ಯದಲ್ಲಿ ಬಂದಿದೆ ಈ ಪದ. ಆಯುಧ ಬರೆಯಬಾರ್ದು. ಆಯುಧ. ಈಗ ಎರಡು ಪದಗಳನ್ನು ಸೇರಿಸ್ಕೊಂಡು ನೋಡಿ. ಕೊಲ್ಲುವ ಆಯುಧ, ಆಯುಧಕ್ಕೆ. ದಯ ಧರ್ಮದ. ಇಲ್ಲಿ ಎರಡು ಪದಗಳಿದ್ದಾವೆ, ದಯ ಮತ್ತು ಧರ್ಮ ಅಂತ. ಹಾಗಾದ್ರೆ ದಯ ಅಂದ್ರೇನು? ಕರುಣೆ ಅಂತ. ದಯ, ದಯೆ. ದಯೆ ಅಂದ್ರೆ ಕರುಣೆ. ಧರ್ಮ ಅಂದ್ರೆ ಒಳ್ಳೆಯತನ ಅಂತ. ಒಳ್ಳೆಯತನ, ಕರುಣೆ ಮತ್ತು ಒಳ್ಳೆಯತನದ ಮೊನೆ. ಮೊನೆ ಇನ್ನೊಂದು ಸಲ ಬಂತು ನೋಡಿ, ಮೊನೆ. ಇದೀಗಾಗಲೇ ಒಂದ್ಸಾರಿ ಬಂದಿದೆ ಈ ಪದ ನಿಮಗೆ. ತಪ್ಪು. ಮೊದಲ ಪಾಠದಲ್ಲಿ ಬಂದಿದೆ, ಮರ್ತಿದ್ದೀರಿ. ಮೊದಲ ಪಾಠದಲ್ಲಿ ಬೇರೊಂದು ಅರ್ಥದಲ್ಲಿ ಬಂದಿದೆ. ಇಲ್ಲಿ ನೀವು ತುದಿ ಅಂತ ಹೇಳ್ತಿರೋದು ಸರಿ ಇರಬಹುದು, ಅದು ಈ ಪಾಠಕ್ಕೆ ಸಂಬಂಧಿಸಿದಂತೆ. ಆದ್ರೆ ಇದೇ ಪದ ಮೊದಲ ಪದ್ಯದಲ್ಲಿ ಬಂದಿದೆ, ಮರ್ತು ಬಿಟ್ಟಿದ್ದೀರಿ, ನೆನಪಿಲ್ಲ. ಯುದ್ಧ ಮೊನೆಯೋಳ್ ಸೂಳ್ ತಡಮಾಯ್ತಿದು, ಒಂದೆಡೆಯೊಳಂ ಆವತ್ಸ ದುಶ್ಯಾಸನ. ಇಲ್ಲಿ ತುದಿ ಅನ್ನುವ ಅರ್ಥದಲ್ಲಿ ನೀವು ತಗೋಬೇಕು. ಉಂಟೆ, ಇರುತ್ತದೆಯೇ. ಈಗ ಪೂರ್ತಿ ನೋಡೋಣ. ಇರಿವ ಕೈದಿಗೆ, ಕೊಲ್ಲುವಂತಹ ಆಯುಧಕ್ಕೆ, ದಯೆ ಧರ್ಮದ, ಕರುಣೆ ಮತ್ತು ಒಳ್ಳೆಯತನದ ಮೊನೆ ತುದಿಯೂ ಇರುತ್ತದೆಯೇ. ಉಂಟೆ, ಇರುತ್ತದೆಯೇ ಅಂದರೆ ಇರುವುದಿಲ್ಲ. ಕೊಲ್ಲುವಂತಹ ಆಯುಧಕ್ಕೆ ಕರುಣೆ ಮತ್ತು ಒಳ್ಳೆಯತನದ ತುದಿ ಅಥವಾ ಗುಣ ಇರುವುದಿಲ್ಲ. ಆಯುಧದ ತುದಿಗೆ ಒಳ್ಳೆಯ ಗುಣ ಇದ್ರೆ, ಕರುಣೆ ಇದ್ರೆ, ಒಳ್ಳೆಯತನ ಇದ್ರೆ ಅದೇನ್ ಮಾಡುತ್ತೆ? ಚುಚ್ಚೋದನ್ನ ತಡೆಯುತ್ತೆ, ನಿಲ್ಲಿಸುತ್ತೆ. ಆದರೆ ಕೊಲ್ಲುವಂತಹ ಆಯುಧಕ್ಕೆ ಕರುಣೆ ಮತ್ತು ಒಳ್ಳೆಯತನದ ತುದಿಯೂ ಇರುವುದಿಲ್ಲ. ಇದನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋಣ. ಸ್ವಲ್ಪ ಬದಲಾವಣೆ. ಇಲ್ಲಿ ಆಯುಧ ಅಂತ ಇದೆಯಲ್ಲ, ಆಯುಧ ಅನ್ನೋ ಪದ ಬಿಟ್ಬಿಡಿ.
ಅಲ್ಲಿ ಮನುಷ್ಯ ಅಂತ ತಗೊಳ್ಳಿ. ಏನ್ ಬರುತ್ತರ್ಥ? ಕೊಲ್ಲುವ ಮನಸ್ಸಿರುವ ಮನುಷ್ಯನಿಗೆ, ಕೊಲ್ಲುವ ಗುಣವಿರುವ ಮನುಷ್ಯನಿಗೆ ಏನಿರಲ್ಲ? ಕರುಣೆ ಮತ್ತು ಒಳ್ಳೆಯತನದ ತುದಿ ಇರೋದಿಲ್ಲ, ಅಥವಾ ಮನಸ್ಸು ಇರೋದಿಲ್ಲ. ಇದು ಆಯುಧಕ್ಕೆ ಹೋಲಿಕೆಯನ್ನು ಮಾಡಿ ಹೇಳ್ತಿದ್ದಾರೆ. ವಚನಕಾರರು ಏನನ್ನೇ ಹೇಳಿದ್ದರೂ ಕೂಡ ಆ ಎಲ್ಲವನ್ನ ಹೇಳಿರುವುದು ಮನುಷ್ಯರ ಬಗ್ಗೆನೇ. ಅವರು ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತಾರೆ, ಆದರೆ ಅವರು ಹೇಳೋ ಉದ್ದೇಶ ಮನುಷ್ಯರನ್ನ ಕುರಿತು. ಹಾಗಾಗಿ ಈ ಸಾಲನ್ನ ನಾವು ಹೀಗೆ ಅರ್ಥ ಮಾಡಿಕೊಳ್ಳೋಣ. ಕೊಲ್ಲುವಂತಹ ಆಯುಧಕ್ಕೆ ಕರುಣೆ ಮತ್ತು ಒಳ್ಳೆಯತನದ ತುದಿ ಇರುವುದಿಲ್ಲವೋ ಹಾಗೆಯೇ ಕೊಲ್ಲುವಂತಹ ಮನಸ್ಸಿರುವ ವ್ಯಕ್ತಿಗೆ, ಕೊಲ್ಲುವಂತಹ ಮನಸ್ಸಿರುವ ವ್ಯಕ್ತಿಗೆ ಕರುಣೆ ಮತ್ತು ಒಳ್ಳೆಯತನದ ಮನಸ್ಸು ಇರುವುದಿಲ್ಲ. ಕೊಲ್ಲುವ ಮನಸ್ಸಿರುವ ವ್ಯಕ್ತಿಗಳು ಯಾವಾಗಲೂ ಏನು ಯೋಚನೆ ಮಾಡ್ತಿರ್ತಾರೆ? ಕೊಲ್ಲುವುದನ್ನೇ ಯೋಚನೆ ಮಾಡ್ತಿರ್ತಾರೆ. ಅವ್ರನ್ನ ಕೊಲ್ಲೋದು ಹೆಂಗೆ, ಇವ್ರನ್ನ ಕೊಲ್ಲೋದು ಹೆಂಗೆ, ಇವ್ರಿಗೆ ಹಿಂಸೆ ಕೊಡೋದು ಹೇಗೆ, ಅವ್ರಿಗೆ ಹಿಂಸೆ ಕೊಡೋದು ಹೇಗೆ ಅಂತ. ಅವರಲ್ಲಿ ನಾವು ಕರುಣೆಯನ್ನಾಗಲಿ ಒಳ್ಳೆಯತನವನ್ನಾಗಲಿ ನೋಡುವುದಕ್ಕೆ ಸಾಧ್ಯವಿಲ್ಲ. ಈಗ ಎರಡನೇ ಸಾಲು. ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ. ಕಾಳೋರಗ ಅನ್ನುವುದು ಒಂದು ಪದ, ಅದನ್ನು ಬಿಡಿಸ್ಕೊಳ್ಳೋಣ ಫಸ್ಟ್. ಕಾಳ ಪ್ಲಸ್ ಉರಗ, ಕಾಳ ಪ್ಲಸ್ ಉರಗ. ಕಾಳ ಅಂತ ಹೇಳಿದ್ರೆ ಕಪ್ಪು ಅಂತ ಅರ್ಥ. ಉರಗ ಅಂದ್ರೆ ಹಾವು ಅಥವಾ ಸರ್ಪ. ಉರಗ ಅಂದ್ರೆ ಹಾವು ಅಥವಾ ಸರ್ಪ. ಕಪ್ಪು ಸರ್ಪ, ಕಪ್ಪು ಹಾವು. ಹಾವುಗಳ ಜಾತಿಯಲ್ಲಿ ಕಪ್ಪು ಹಾವು ಯಾವುದು? ಗಾಳಿಂಗ ಸರ್ಪ. ಗಾಳಿಂಗ ಸರ್ಪ ಮಲೆನಾಡಿನ ಕಾಡುಗಳಲ್ಲಿ ಕಾಣಿಸುತ್ತೆ, ಬಹಳ ಉದ್ದವಾಗಿರುತ್ತೆ. ಅದರ ಬಣ್ಣ ಕಪ್ಪು ಬಣ್ಣ. ಅಂದ್ರೆ ಕಪ್ಪು ಬಣ್ಣದ ಸರ್ಪವನ್ನ ಕಾಳಿಂಗ ಸರ್ಪ ಅಂತ ಕರಿತೇವೆ. ಈಗ ಕಾಳೋರಗನ ಕಾಳಿಂಗ ಸರ್ಪದ ದಾಡೆಯಲ್ಲಿ, ದಾಡೆ ಅಂದ್ರೆ ದವಡೆ, ಹಾವಿನ ವಿಷ ಹಾವಿನ ದವಡೆಯಲ್ಲಿರುತ್ತಂತೆ. ಹಾವಿನಲ್ಲಿ ವಿಷ ಮೈ ತುಂಬ ತುಂಬಿಕೊಂಡಿರೋದಿಲ್ಲ, ದವಡೆಯ ಭಾಗದಲ್ಲಿ ಮಾತ್ರ ವಿಷ ಇರುತ್ತೆ. ಹಾಗಾಗಿಯೇ ಚೀನಿಯರು ಹಾವುಗಳನ್ನು ತಿಂತಾರೆ. ನಿಮಗೆ ನೆನಪಿರಬೇಕು, ಅವರು ಒಂದು ವೇಳೆ ಏನಾದರೂ ಹಾವಿನ ದೇಹದ ತುಂಬ ವಿಷವಿದ್ದಿದ್ರೆ ಅವರು ಕೂಡ ಹಾವನ್ನು ತಿನ್ನಕ್ಕಾಗ್ತಿರ್ಲಿಲ್ಲ. ಆದ್ರೆ ಆ ದವಡೆಯ ಭಾಗದಲ್ಲಿ ಮಾತ್ರ ವಿಷ ಇರೋದ್ರಿಂದ ಆ ಭಾಗವನ್ನು ಕಟ್ ಮಾಡಿ ಬಿಸಾಕ್ತಾರೆ, ಉಳಿದ ಭಾಗವನ್ನ ತಿಂತಾರೆ. ಅದು ತಿನ್ನುವ ಅವರ ಆಹಾರದ ಕ್ರಮ. ಅದೇ ಕಾಳೋರಗನ ದಾಡೆಯಲ್ಲಿ, ಕಾಳಿಂಗ ಸರ್ಪದ ದವಡೆಯಲ್ಲಿ ಅಮೃತದ ಸುದೆಯುಂಟೆ. ಅಮೃತ, ಅಮೃತ ಅಂದ್ರೇನು? ಅಮೃತ ಅಂದ್ರೆ ಹಾಲು. ಇವತ್ತು ನಾವು ಹಾಲನ್ನ ಅಮೃತ ಅಂತ ಕರೀತೇವೆ. ಆದರೆ ಮೊದಲು ಸಾವಿರಾರು ವರ್ಷಗಳ ಹಿಂದೆ ಪುರಾಣಗಳ ಕಾಲದಲ್ಲಿ ಅಮೃತಕ್ಕೆ ಬೇರೆಯದೇ ಆದಂತಹ ಹೆಸರಿದೆ. ಒಮ್ಮೆ ರಾಕ್ಷಸರು ಮತ್ತು ದೇವತೆಗಳು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡ್ತಾರೆ ನೋಡಿ. ಅಂದ್ರೆ ಆ ಅಮೃತವನ್ನ ಕುಡಿದ್ರೆ ಸಾವು ಬರುವುದಿಲ್ಲ, ಸಾವನ್ನ ಗೆಲ್ಲುವಂತಹ
ಅಂದ್ರೆ ಬದುಕಿಸುವ, ಜೀವ ಕೊಡುವಂತಹ ರಸಕ್ಕೆ ಅಮೃತ ಅಂತ ಕರೀತೇವೆ. ಇರುತ್ತದೆಯೇ? ಈಗ ನೋಡಿ ಪೂರ್ತಿ ಸಾಲು, ಆ ಪೂರ್ತಿ ಸಾಲನ್ನು ಒಮ್ಮೆ ನೋಡಿ. ಕಾಳೋರಗದ ದಾಡೆಯಲ್ಲಿ, ಕಾಳೋರಗದ ದಾಡೆಯಲ್ಲಿ, ಕಾಳಿಂಗ ಸರ್ಪದ ದವಡೆಯಲ್ಲಿ ಜೀವವನ್ನ ಉಳಿಸುವಂತಹ, ಜೀವವನ್ನ ಉಳಿಸುವಂತಹ ರಸ ಇರುತ್ತದೆಯೇ? ಇರೋದಿಲ್ಲ. ವಿಷದ ಕೆಲಸ ಏನು? ಕೊಲ್ಲುವುದು. ವಿಷದ ಕೆಲಸ ಕೊಲ್ಲುವುದೇ ವಿನಃ ಜೀವವನ್ನ ಕೊಡುವುದಲ್ಲ, ಜೀವವನ್ನ ಕೊಡುವುದಲ್ಲ. ಹಾಗಾಗಿ ಹಾವಿನ ದವಡೆಯಲ್ಲಿ, ಕಾಳಿಂಗ ಸರ್ಪದ ದವಡೆಯಲ್ಲಿ ಕೊಲ್ಲುವ ವಿಷ ಇರುತ್ತದೆಯೇ ವಿನಃ ಜೀವವನ್ನ ಕೊಡುವಂತಹ ಅಮೃತ ಇರುವುದಿಲ್ಲ. ಈಗ ವಿಷ ಅನ್ನುವ ಜಾಗದಲ್ಲಿ ವ್ಯಕ್ತಿ ಅಥವಾ ಮನುಷ್ಯ ಅನ್ನುವುದನ್ನು ಸೇರ್ಕೊಳ್ಳಿ. ವ್ಯಕ್ತಿ ಅಥವಾ ಮನುಷ್ಯ ಅನ್ನುವುದನ್ನ ಸೇರಿಸ್ಕೊಳ್ಳಿ. ಈಗ ನೋಡಿ, ಕಾಳಿಂಗ ಸರ್ಪದಂತೆ ದವಡೆಯಲ್ಲಿ ವಿಷವನ್ನ ತುಂಬಿಕೊಂಡಿರುವ ವ್ಯಕ್ತಿಗಳಲ್ಲಿ, ಕಾಳಿಂಗ ಸರ್ಪದಂತೆ ದವಡೆಯಲ್ಲಿ ವಿಷವನ್ನ ತುಂಬಿಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ಏನಿರೋದಿಲ್ಲ? ಜೀವವನ್ನ ಕೊಡುವಂತಹ ಅಮೃತವೂ ಇರುವುದಿಲ್ಲ. ಇಲ್ಲಿ ವಿಷ ಅಂತ ಹೇಳಿದ್ರೆ ಕೆಟ್ಟದ್ದು ಅಂತ ಅರ್ಥ. ಇದನ್ನ ನಾವು ದಿನಬಳಕೆಯಲ್ಲೂ ಬಳಸ್ತೀವಿ. ಕೇಳಿರ್ಬೋದು ಈ ಮಾತನ್ನ ನೀವು. ಕೆಲವರಿಬ್ರು ಹೇಳ್ತಿರ್ತಾರೆ, ನಾವಿಬ್ರು ಬಹಳ ಚೆನ್ನಾಗಿದ್ವಿ, ಯಾರೋ ಬಂದು ನಾವಿಬ್ಬರ ಮಧ್ಯದಲ್ಲಿ ವಿಷ ಹಾಕ್ಬಿಟ್ಟ ಕಣೆ, ನಾವಿಬ್ರು ಬೇರೆ ಬೇರೆ ಆಗ್ಬಿಟ್ವಿ. ಇಲ್ಲಿ ವಿಷ ಅನ್ನೋದು ಕೆಟ್ಟದ್ದು ಅನ್ನುವ ಅರ್ಥದಲ್ಲಿ ಬಳಕೆ ಆಗುತ್ತೆ. ಕೆಟ್ಟವರಿಗೆ ಕೆಟ್ಟದ್ದನ್ನೇ ಮಾಡುವ ಗುಣ ಇರುತ್ತದೆ ವಿನಃ ಒಳ್ಳೆಯದನ್ನ ಮಾಡುವಂತಹ ಗುಣ ಇರೋದಿಲ್ಲ. ಹಾಗಾಗಿ ಕಾಳಿಂಗ ಸರ್ಪದ ದವಡೆಯಲ್ಲಿ ವಿಷ ಇರುತ್ತದೆಯೇ ವಿನಃ ಜೀವ ಕೊಡುವಂತಹ ರಸ ಇರುವುದಿಲ್ಲ, ಅಥವಾ ಜೀವ ಕೊಡುವಂತಹ ಅಮೃತ ಇರುವುದಿಲ್ಲ. ಹಾಗೆಯೇ ಕಾಳಿಂಗ ಸರ್ಪದಂತೆ ವಿಷವನ್ನ ತುಂಬಿಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡುವಂತಹ ಗುಣ ಇರೋದಿಲ್ಲ. ಇಲ್ಲಿ ಎರಡು ಉದಾಹರಣೆಗಳನ್ನು ಕೊಡ್ತಿದ್ದಾರೆ. ಒಳ್ಳೆಯ ಗುಣ ಯಾವುದು, ಕೆಟ್ಟ ಗುಣ ಯಾವುದು ಅನ್ನುವುದನ್ನ ಗಟ್ಟಿವಾಳಯ್ಯ ನಮಗೆ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಅದಕ್ಕೆ ಎರಡು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಉದಾಹರಣೆ ಏನು ಮತ್ತೊಮ್ಮೆ ನೋಡೋದಾದ್ರೆ, ಕೊಲ್ಲುವಂತಹ ಆಯುಧಕ್ಕೆ ಕರುಣೆ ಮತ್ತು ಒಳ್ಳೆಯತನದ ತುದಿಯೂ ಇರುವುದಿಲ್ಲ. ಹಾಗೆ ಕಾಳಿಂಗ ಸರ್ಪದ ದವಡೆಯಲ್ಲಿ ವಿಷ ಇರುತ್ತದೆಯೇ ಹೊರತು ಜೀವವನ್ನ ಕೊಡುವಂತಹ ರಸ ಅಥವಾ ಅಮೃತ ಇರುವುದಿಲ್ಲ. ಈಗ ಆ ಸಾಲುಗಳನ್ನು ನಾವು ವ್ಯಕ್ತಿಗೆ ಹೋಲಿಕೆ ಮಾಡಿಕೊಂಡು ನೋಡ್ತಾ ಇದ್ದೀವಿ ಅಲ್ವಾ? ಕೊಲ್ಲುವ ಮನಸ್ಸಿರುವ ವ್ಯಕ್ತಿಗಳಲ್ಲಿ, ಕೊಲ್ಲುವಂತಹ ಮನಸ್ಸು ಇರುವಂತಹ ವ್ಯಕ್ತಿಗಳಲ್ಲಿ ಕರುಣೆ ಒಳ್ಳೆಯತನ ಇರುವುದಿಲ್ಲ. ಹಾಗೆ ಕಾಳಿಂಗ ಸರ್ಪದಂತೆ ವಿಷವನ್ನ ತುಂಬಿಕೊಂಡಿರುವ ವ್ಯಕ್ತಿಗಳಲ್ಲಿ ಜೀವವನ್ನ ಕೊಡುವಂತಹ ಅಮೃತವು ಇರುವುದಿಲ್ಲ. ಇರುವ ಆಯುಧದ ಕೆಲಸ ಕೊಲ್ಲುವುದು. ಕಾಳಿಂಗ
ಸರ್ಪದ ಕೆಲಸ, ಕಾಳಿಂಗ ಸರ್ಪದಲ್ಲಿರುವ ವಿಷದ ಕೆಲಸ ಕೊಲ್ಲುವುದು. ಇವೆರಡೂ ಕೊಲ್ಲುವಿಕೆ. ಈ ಕೊಲ್ಲುವಂತಹ ಮನಸ್ಸಿರುವಂತಹ ವ್ಯಕ್ತಿಗಳಲ್ಲಿ ಕರುಣೆಯೂ ಇಲ್ಲ, ಒಳ್ಳೆಯತನವೂ ಇಲ್ಲ, ಜೀವವನ್ನು ಕೊಡುವಂತಹ ಗುಣವೂ ಇಲ್ಲ. ಕ್ಲಿಯರಾ? ಓಕೆ, ಈಗ 3ನೇ ಸಾಲಿಗೆ ಹೋಗೋಣ. 3ನೇ ಸಾಲಿಗೆ ಹೇಳುತ್ತೆ, ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೇ. ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೇ. ಇಲ್ಲಿ ಕೂಟ ಅಂತ ಒಂದು ಪದ ಇದೆ ನೋಡಿ. ಕೂಟ ಅಂತ ಹೇಳಿದ್ರೆ ಬೆರೆಯುವಿಕೆ ಅಂತ ಅರ್ಥ. ಕೂಟ ಅಂತ ಹೇಳಿದ್ರೆ ಬೆರೆಯುವಿಕೆ ಅಂತ, ಅಥವಾ ಬೆರೆಯುವಿಕೆ ಅನ್ನುವುದಕ್ಕೆ ಇನ್ನೊಂದು ಅರ್ಥವೂ ಇದೆ, ಸಭೆ ಅಂತ. ಸಭೆ ಅಂತ ಅಂದ್ರೆ ಎಲ್ಲರೂ ಒಟ್ಟಾಗಿ ಸೇರುವುದು, ಎಲ್ಲರೂ ಒಟ್ಟಾಗಿ ಬೆರೆಯುವುದಕ್ಕೆ ಕೂಟ ಅಂತ ಕರೀತೀವಿ. ಈಗ ಕೆಲವು ಸಂಘಗಳಿಗೂ ಈ ಹೆಸರುಗಳು ಉಂಟು. ಕನ್ನಡ ಕೂಟ, ಕನ್ನಡ ಸಂಘಗಳಿಗೆ ಕನ್ನಡ ಕೂಟ ಅಂತ ಹೇಳ್ತಾರೆ. ಹಾಗೆ ಊಟ ಮಾಡುವುದು ಔತಣ ಕೂಟ ಅಂತ ಹೇಳ್ತಾರೆ. ಔತಣ ಕೂಟವನ್ನ ಏರ್ಪಡಿಸಿದ್ದರು. ಅಂದ್ರೆ 10 ಜನಗಳು ಒಂದು ಕಡೆ ಸೇರಿ ಊಟ ಮಾಡೋದಕ್ಕೆ ಔತಣ ಕೂಟ ಅಂತ ಕರೀತಾರೆ. ಕ್ರೀಡಾಕೂಟ ಅಂದ್ರೆ ಗುಡ್. ನೋಡಿ ಎಂತ ಬರೋದು, ಕ್ರೀಡೆಯನ್ನು ಆಡುವುದಕ್ಕೆ 100 ವಿದ್ಯಾರ್ಥಿಗಳು ಒಂದು ಕಡೆ ಸೇರುವುದಕ್ಕೆ ಕೂಟ. ಅಂದ್ರೆ ಕೂಟ ಅಂತ ಹೇಳಿದ್ರೆ ಬೆರೆಯುವಿಕೆ, ಅಂದ್ರೆ ಒಂದೆಡೆ ಸೇರುವಿಕೆ ಅಥವಾ ಸಭೆ ಅಂತ ಅರ್ಥ. ಈಗ ಕೂಟವ ಕೂಡಿ ಸಭೆಯನ್ನು ಸೇರಿ ಅಥವಾ ಹಲವಾರು ಜನ ಒಂದು ಕಡೆ ಸೇರಿಕೊಂಡು, ಹಲವಾರು ಮಂದಿ ಒಂದು ಕಡೆ ಬೆರೆತುಕೊಂಡು ಸಮಯನೊಂದಲ್ಲಿ ಸಮಯಕ್ಕಾಗಿ ನೊಂದುಕೊಂಡರೆ, ಸಮಯಕ್ಕಾಗಿ ನೊಂದುಕೊಂಡರೆ ಅಜಾತನ ಬಲ್ಲರೇ. ಅಜಾತ, ಅಜಾತ ಅಂದ್ರೆ ಶಿವ ಅಂತ ಅರ್ಥ. ಅಜಾತ ಅಂದ್ರೆ ಶಿವ. ಶಿವನನ್ನ ಕಾಣುವುದಕ್ಕೆ ಸಾಧ್ಯವೇ? ಈ ಸಾಲನ್ನ ಇನ್ನೂ ಸ್ವಲ್ಪ ವಿಸ್ತರಿಸಿ ನೋಡೋಣ. ಇನ್ನೂ ನಿಮಗೆ ಸುಲಭವಾಗಿ ಅರ್ಥವಾಗುವಂತೆ ಈ ಪದವನ್ನ ಹೇಳ್ತೀನಿ, ಸಾಲನ್ನ ಹೇಳ್ತೀನಿ. ಯಾವುದೋ ಒಂದು ಒಳ್ಳೆಯ ವಿಚಾರವನ್ನ ಚರ್ಚೆ ಮಾಡುವುದಕ್ಕೆ ನೀವು ತರಗತಿಯವರೆಲ್ಲ ಒಂದ್ ಕಡೆ ಸೇರ್ಕೊತೀರಿ ಅಂದ್ಕೊಳ್ಳಿ. ಪಾಠದ ಬಗ್ಗೆನೋ ಎಕ್ಸಾಮ್ ಬಗ್ಗೆನೋ ಏನೋ ಒಂದು ಒಳ್ಳೆ ವಿಚಾರದ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಒಂದು ಕಡೆ ಬೆರೀತೀವಿ, ಒಂದು ಕಡೆ ಸೇರ್ಕೊಳ್ತೀವಿ. ಅದರಲ್ಲಿ ಒಬ್ರು ಇಬ್ರು ಮೂವರು ನೀವು ಬಹಳ ಸೀರಿಯಸ್ ಆಗಿ ಚರ್ಚೆ ಮಾಡ್ತಿರ್ತೀರಿ. ಚರ್ಚೆ ಮಾಡ್ತಿರುವಾಗ ಯಾರೋ ಒಬ್ರು ಇಬ್ರು ಸಮಯಕ್ಕಾಗಿ ನೊಂದುಕೊಂಡರೆ, ಸಮಯಕ್ಕಾಗಿ ನೊಂದುಕೊಂಡರೆ ಅಂದ್ರೆ ಟೈಮ್ ಆಯ್ತು ಬೇಗ ಮುಗಿಸಿ, ಟೈಮ್ ಆಯ್ತು ಬೇಗ ಮುಗಿಸಿ ಅಂತ ಶುರು ಮಾಡಿದ್ರೆ ನಿಮ್ಗೇನನ್ಸುತ್ತೆ? ಸೀರಿಯಸ್ ಆಗಿ ಚರ್ಚೆ ಮಾಡ್ತಿರೋರ್ಗೆ ಏನನ್ಸುತ್ತೆ? ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಆ ಕೋಪದಲ್ಲಿ ನೀವೇನಂತೀರಿ? ಹೊರಗಾಕ್ರಿ ಅವನ್ನ, ಹೋಗ್ರಿ ನಾವೇನ್ ಸೇರ್ಕೊಂಡು ಚರ್ಚೆ ಮಾಡೋಣ ಅಂದ್ರೆ ಒಂದು ಕಡೆ ಬೆರೆತುಕೊಂಡು ಸಮಯಕ್ಕಾಗಿ ನೊಂದುಕೊಂಡರೆ, ಕಳೆದು ಹೋಗುತ್ತಿರುವಂತಹ ಸಮಯಕ್ಕಾಗಿ ನೊಂದುಕೊಂಡರೆ ನಾವು ಭಗವಂತನನ್ನ ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ, ಶಿವನನ್ನ ಕಾಣೋದಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಅವರು ಸಮಯ ಟೈಮ್ ಆಯ್ತು ಅಂತಿದ್ರೆ ನೀವು ಒಳ್ಳೆ ವಿಚಾರದ ಬಗ್ಗೆ ಒಂದು ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಂದ್ರೆ ಆ ಅಂತಿಮ ತೀರ್ಮಾನ ಅಂದ್ರೆ ಅದೇ ದೇವರು.
ಅದೇ ಅಂತಿಮ, ಅದೇ ಭಗವಂತ. ಹಾಗಾಗಿ ಸಮಯಕ್ಕಾಗಿ ನೊಂದುಕೊಂಡರೆ, ಒಳ್ಳೆಯ ವಿಚಾರಗಳನ್ನು ಚರ್ಚೆ ಮಾಡುವುದಕ್ಕೆ ಒಂದು ಕಡೆ ಬೆರೆತುಕೊಂಡು ಸಮಯಕ್ಕಾಗಿ ನೊಂದುಕೊಂಡರೆ ಅಂತಹ ವ್ಯಕ್ತಿಗಳು ಶಿವನನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. 4ನೇ ಸಾಲು ನೋಡಿ. ಸಮಯಕ್ಕಾಗಿ ನೊಂದುಕೊಳ್ಳುವವರನ್ನು ಕುರಿತು ಗಟ್ಟಿವಾಳೆ ಹೇಳ್ತಾರೆ ಹೀಗೆ: ಒಳ್ಳೆಯ ವಿಚಾರಗಳನ್ನು ಚರ್ಚಿಸುವಾಗ ಸಮಯ ಕಳೆದು ಹೋಯಿತು ಎಂದು ಅಡ್ಡಿಪಡಿಸುತ್ತಿರುವವರನ್ನ ಕುರಿತು ಗಟ್ಟಿವಾಳೆ ಹೀಗೆ ಹೇಳ್ತಾರೆ. ಏನು ಹೇಳ್ತಾರೆ? ಎನಗೆ ನಿಮ್ಮೊಳಗೆ ಇನ್ನೇತರ ಮಾತು, ಎನಗೆ ನಿಮ್ಮೊಳಗೆ ಇನ್ನೇತರ ಮಾತು, ಎನಗೆ ನನಗೆ ನಿಮ್ಮೊಳಗೆ ನಿಮ್ಮ ಜೊತೆಯಲ್ಲಿ, ನನಗೆ ಮತ್ತು ನಿಮ್ಮ ಜೊತೆಯಲ್ಲಿ ಇನ್ನು ಏತರ ಮಾತು. ಇನ್ನು ಯಾವ ಮಾತು? ನನಗೂ ನಿಮಗೂ ಯಾವ ಮಾತುಗಳು ಬೇಡ. ಯಾರಿಗೆ ಮಾತನ್ನ ಹೇಳ್ತಾರೆ? ಸಮಯಕ್ಕಾಗಿ ನೊಂದುಕೊಳ್ಳುತ್ತಿರುವವರನ್ನ. ಒಳ್ಳೆಯ ವಿಚಾರಗಳಿಗಾಗಿ ಚರ್ಚಿಸುವುದಕ್ಕೆ ಒಂದು ಕಡೆ ಬೆರೆತುಕೊಂಡು ಸೇರಿಕೊಂಡು ಮಾತನಾಡುತ್ತಿರುವಾಗ ಕಳೆದು ಹೋದಂತಹ ಸಮಯಕ್ಕಾಗಿ ಚಿಂತಿಸುವವರನ್ನ, ಯೋಚಿಸುತ್ತಿರುವವರನ್ನ ಇಲ್ಲಿ ಗಟ್ಟಿವಾಳೆ ಹೇಳ್ತಾರೆ: ನನಗೆ ನಿಮ್ಮೊಳಗೆ ಇನ್ನೇತರ ಮಾತು, ನನಗೂ ನಿಮ್ಮ ಜೊತೆಯಲ್ಲಿ ಯಾವ ರೀತಿಯ ಮಾತುಕತೆಗಳು ಬೇಡ. ಇವರೆಲ್ಲ ಏನಾಗಬೇಕು? 5ನೇ ಸಾಲಿನಲ್ಲಿ ಹೇಳ್ತಾರೆ: ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರದು. ವೇಷಧಾರಿಗಳು ಅಂತ ಹೇಳ್ತಾರೆ ಇಂಥವರನ್ನ. ವೇಷಧಾರಿಗಳು ಅಂದ್ರೆ ಅರ್ಥ ಏನು? ಒಳಗೊಂದು ಹೊರಗೊಂದು ಗುಣವನ್ನ ಇಟ್ಟುಕೊಂಡಿರುವವರು. ಒಳಗೆಲ್ಲ ಕೆಟ್ಟದಂದುಕೊಂಡಿರ್ತಾರೆ, ಮೇಲ್ಭಾಗದಲ್ಲಿ ಒಳ್ಳೆಯವರು ಅಂತ ತೋರಿಸ್ಕೊಳ್ತಿರ್ತಾರೆ. ಒಳ್ಳೆಯವರು ಅಂತ ತೋರಿಸ್ಕೊಳ್ತಿರ್ತಾರೆ, ಮಾಡೋದೆಲ್ಲ ಕೆಟ್ಟದೇ. ಅಂಥವರನ್ನ ನಾವು ವೇಷಧಾರಿಗಳು ಅಂತ ಕರೀತೇವೆ. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ನಮ್ಮ ಬೆರೆಯುವಿಕೆಗೆ, ನಮ್ಮ ಕೂಟಕ್ಕೆ, ನಮ್ಮ ಸಭೆಗೆ. ಇಂತಹ ವೇಷಧಾರಿಗಳು ಹೊರಗಿನವರಾಗಬೇಕು. ಅವರನ್ನು ನಾವು ಈ ಸಭೆಗೆ ಸೇರಿಸಿಕೊಳ್ಳಬಾರದು. ಸೇರಿಸಿಕೊಂಡ್ರೆ ಅಂತ ವ್ಯಕ್ತಿಗಳನ್ನ ಯಾವುದೇ ರೀತಿಯಲ್ಲಿ ಪ್ರಯೋಜನ ಇಲ್ಲ. ಈಗ ಮತ್ತೊಮ್ಮೆ ನೋಡಿ, ಮೊದಲ 3 ಸಾಲುಗಳು ನಂತರದ 2 ಸಾಲುಗಳಿಗೆ ಸಮರ್ಥನೆಯನ್ನ ಕೊಡ್ತವೆ. ಮೊದಲ 3 ಸಾಲುಗಳು ಉದಾಹರಣೆಗಳವು. ಏನೇನು ಉದಾಹರಣೆಗಳು? ಕೊಲ್ಲುವ ಮನಸ್ಸಿರುವ ವ್ಯಕ್ತಿಗಳಲ್ಲಿ ಕರುಣೆ, ಒಳ್ಳೆಯತನ ಇರೋದಿಲ್ಲ. ಕಾಳಿಂಗ ಸರ್ಪದಂತೆ ವಿಷವನ್ನ ದವಡೆಯಲ್ಲಿ ತುಂಬಿಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ಜೀವವನ್ನು ಉಳಿಸುವ ಅಮೃತ ಇರೋದಿಲ್ಲ. ಒಳ್ಳೆಯ ವಿಚಾರಗಳಿಗಾಗಿ ಸಭೆಯನ್ನು ಸೇರಿ ಸಮಯಕ್ಕಾಗಿ ನೊಂದುಕೊಂಡರೆ ಅವರು ಶಿವನನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಇಂತಹ ವ್ಯಕ್ತಿಗಳು ಕೊಲ್ಲುವ ಮನಸ್ಸಿರುವವರು, ಕಾಳಿಂಗ ಸರ್ಪದಂತೆ ವಿಷವನ್ನ ತುಂಬಿಕೊಂಡಿರುವವರು, ಹಾಗೆ ಸಮಯಕ್ಕಾಗಿ ನೊಂದುಕೊಳ್ಳುವವರು. ಇವರನ್ನ ಕುರಿತು ಗಟ್ಟಿವಾಳೆಯ ಹೀಗೆ ಹೇಳ್ತಾರೆ. ಏನಂತ? 4ನೇ ಸಾಲು: ನನಗೆ ನಿಮ್ಮೊಳಗೆ ಇನ್ನೇತರ ಮಾತು, ನನಗೂ ನಿಮಗೂ. ಇದು ಯಾವ ತರದ ಮಾತು? ನನಗೂ ನಿಮಗೂ ಯಾವ ರೀತಿಯ ಮಾತುಕತೆಗಳು ಬೇಡ ಎಂದು ಹೇಳಿ ಮತ್ತಿನ್ನೊಂದು ಸಾಲ ಹೇಳ್ತಾರೆ: ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಟು. ಇಂತಹ ವೇಷಧಾರಿಗಳು ನಮ್ಮ ಈ ಕೂಟಕ್ಕೆ, ನಮ್ಮ ಈ ಬೆರೆಯುವಿಕೆಗೆ, ನಮ್ಮ ಈ
ಸಭೆಗೆ ಹೊರಗಿನವರಾಗಬೇಕು. ಅವರನ್ನ ಒಳಗೆ ಸೇರಿಸ್ಕೊಂಡ್ರೆ ಏನಾಗುತ್ತೆ? ಕೊಲ್ಲುವ ಗುಣ ಇರೋರು, ಕಾಳಿಂಗ ಸರ್ಪದಂತೆ ವಿಷವನ್ನ ತುಂಬಿಕೊಂಡಿರೋರು, ಮತ್ತೆ ಸಮಯಕ್ಕಾಗಿ ನೊಂದ್ಕೊಳ್ಳೋರ್ನ ಸಭೆಗೆ ಸೇರಿಸಿಕೊಂಡರೆ ಸಭೆಯೆಲ್ಲ ಏನಾಗುತ್ತೆ? ಹಾಳಾಗುತ್ತೆ. ಈಗ ನೀವು ಒಂದು 10 ಜನ ಇದ್ದೀರಿ, ಒಳ್ಳೆಯ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದೀರಿ ಅಲ್ವಾ? ಪಾಠದ ವಿಚಾರವನ್ನೇ ಚರ್ಚೆ ಮಾಡ್ತಾ ಇದ್ದೀರಿ, ಒಂದು ಪಾಠದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ, ಪ್ರಶ್ನೆ ಹಾಕ್ತಾ ಇದ್ದೀರಿ. ಅಂಥವ್ರ ಮಧ್ಯದಲ್ಲಿ ಇಂಥವ್ರು ಒಂದಿಬ್ರು ಬಂದು ಕೊಲ್ಲೋ ಗುಣ ಇರೋರು, ವಿಷ ತುಂಬಿಕೊಂಡಿರೋರು, ಕೆಟ್ಟದನ್ನು ಮಾಡೋರು, ಟೈಮ್ ಆಯ್ತು ಅಂತ ಸಮಯಕ್ಕಾಗಿ ನೊಂದುಕೊಳ್ಳುವವರು, ಅವ್ರು ಬಂದು ನಿಮಗೆ ತೊಂದರೆಯನ್ನ ಕೊಟ್ಟರೆ ನೀವು ಒಳ್ಳೆಯ ರೀತಿಯಲ್ಲಿ ಚರ್ಚೆಯನ್ನ ಮಾಡುವುದಕ್ಕೆ ಸಾಧ್ಯವೇ? ಹಾಗಾಗಿ ನಾವೇನ್ ಮಾಡ್ಬೇಕು? ಹಾಗೆ ಬರುವವರನ್ನ 4ನೇ ಸಾಲಂತ ಹೇಳ್ಬೇಕು. ಏನಾಗೆ ನಿಮ್ಮೊಳಗೆ ಇನ್ನೇ ತರ ಮಾತು, ನಮಗೂ ನಿಮ್ಗೆ ಯಾವ ಮಾತು ಬೇಡ ಹೋಗು. ಆವಾಗ ನೀವು ಸರಿಯಾಗಿ ಚರ್ಚೆ ಮಾಡ್ತೀವಿ. ಅಂತವರನ್ನ ವೇಷಧಾರಿಗಳು ನಿಮ್ಮ ಕೂಟಕ್ಕೆ ಬರಲು, ಅವರು ನಮ್ಮ ಸಭೆಗೆ ಏನ್ ಮಾಡ್ಬೇಕು? ಹೊರಗಿನವರನ್ನಾಗಿ ಮಾಡ್ಬೇಕು. ನಮ್ಮ ಸಭೆಗೆ ಹೊರ ಕಳಿಸ್ಬೇಕು. ಆಗ ನಾವು ಚರ್ಚೆಯನ್ನ ಸರಿಯಾಗಿ ಮುಂದುವರಿಸುವುದಕ್ಕೆ. ಇಲ್ಲದೆ ಸೇರಿಸ್ಕೊಂಡ್ಬಿಟ್ರೆ ಏನಾಗುತ್ತೆ? ಸೇರಿಸ್ಕೊಂಡ್ರೆ ಈ ಸಭೆ ಹಾಳಾಗುತ್ತೆ. ನೀವು ಅಷ್ಟು ಜನ ಸೇರಿಕೊಂಡು ಇಷ್ಟು ಹೊತ್ತು ಸಮಯವನ್ನ ಕಳೆದದ್ದು ಎಲ್ಲವೂ ವ್ಯರ್ಥವಾಗುತ್ತೆ. ಈ ಅಂಶವನ್ನ ಧಾರ್ಮಿಕ ಭಕ್ತರನ್ನ ಕೊಲ್ಲುವ ಗುಣ ಇರುವವರು, ಕಾಳಿಂಗ ಸರ್ಪದಂತೆ ವಿಷವನ್ನ ತುಂಬಿಕೊಂಡಿರುವವರು, ಹಾಗೂ ಒಳ್ಳೆಯ ವಿಚಾರಗಾಗಿ ಚರ್ಚಿಸಲು ಕುಳಿತಾಗ ಸಮಯಕ್ಕಾಗಿ ನೊಂದುಕೊಳ್ಳುವವರನ್ನ ವೇಷಧಾರಿಗಳು ಎಂದು ಹೇಳಿ. ಇಂತಹ ಧಾರ್ಮಿಕ ಭಕ್ತರನ್ನ, ದೃಢವಾದ ಭಕ್ತಿ ಇಲ್ಲದ ಇಂತಹ ಜನಗಳನ್ನ ಗಟ್ಟಿವಾಳೆಯರವರು ಈ ವಚನದಲ್ಲಿ ವಿರೋಧಿಸುತ್ತಾರೆ. ಇದಿಷ್ಟು ಮೊದಲ ವಚನಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು. ಇನ್ನೊಂದ್ಸಲನಾ? ಓಕೆ, ನಿಧಾನಕ್ಕೆ ಮಾತಾಡ್ತೀನಿ. ಕೊಲ್ಲುವ ಆಯುಧಕ್ಕೆ ಕರುಣೆ ಮತ್ತು ಒಳ್ಳೆಯತನದ ತುದಿ ಇರುವುದಕ್ಕೆ ಸಾಧ್ಯವಿಲ್ಲವೋ ಹಾಗೆಯೇ ಕೊಲ್ಲುವಂತಹ ಗುಣ ಇರುವ ವ್ಯಕ್ತಿಗೆ ಕರುಣೆ ಮತ್ತು ಒಳ್ಳೆಯತನದ ಮನಸ್ಸು ಇರುವುದಿಲ್ಲ. ಕಾಳಿಂಗ ಸರ್ಪ ತನ್ನ ದವಡೆಯಲ್ಲಿ ವಿಷವನ್ನ ತುಂಬಿಕೊಂಡಿರುವುದರಿಂದ ಅದು ಅಮೃತವನ್ನ ಕೊಡುವುದಕ್ಕೆ, ಜೀವವನ್ನ ಉಳಿಸುವಂತಹ ಅಮೃತವನ್ನ ಕೊಡುವುದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಕಾಳಿಂಗ ಸರ್ಪದಂತೆ ವಿಷವನ್ನ ತುಂಬಿಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ಮತ್ತೊಬ್ಬರ ಜೀವವನ್ನ ಉಳಿಸುವಂತಹ ಅಮೃತವೂ ಇರುವುದಿಲ್ಲ. ಒಳ್ಳೆಯ ವಿಚಾರಗಳಿಗಾಗಿ ಒಂದು ಕಡೆ ಬೆರೆತು, ಹಲವಾರು ಮಂದಿ ಒಂದು ಕಡೆ ಬೆರೆತು ಸಮಯಕ್ಕಾಗಿ ನೊಂದುಕೊಂಡರೆ, ಕಳೆದು ಹೋದಂತಹ ಸಮಯಕ್ಕಾಗಿ ನೊಂದುಕೊಂಡರೆ ನಾವು ಶಿವನನ್ನ ಅಥವಾ ಭಗವಂತನನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಇಂಥವರನ್ನ ಕುರಿತು ಗಟ್ಟಿವಾಳೆಯ ಹೀಗೆ ಹೇಳುತ್ತಾರೆ. ಎಂಥವರು? ಕೊಲ್ಲುವ ಮನಸ್ಸಿರುವವರು, ಕಾಳಿಂಗ ಸರ್ಪದಂತೆ ವಿಷವನ್ನು ತುಂಬಿಕೊಂಡಿರುವವರು, ಸಮಯಕ್ಕಾಗಿ ನೊಂದುಕೊಳ್ಳುವವರನ್ನ ಕುರಿತು ಗಟ್ಟಿವಾಳೆಯ ಹೀಗೆ ಹೇಳುತ್ತಾರೆ. ನನಗೆ ಮತ್ತು ನಿಮಗೆ ಇನ್ನೂ ಯಾವ ರೀತಿಯ ಮಾತುಗಳು ಬೇಡ.
ಎನಗೆ ನಿಮ್ಮೊಳಗಿನ್ನೇತರ ಮಾತು, ನನಗೆ ಮತ್ತು ನಿಮಗೆ ಯಾವ ರೀತಿಯ ಮಾತುಗಳು ಬೇಡ. ನಿಮ್ಮಂತಹ ವೇಷಧಾರಿಗಳು, ಒಳಗೊಂದು ಹೊರಗೊಂದು ರೀತಿಯ ಗುಣವನ್ನ ಇಟ್ಟುಕೊಂಡಿರುವಂತಹ ನಿಮ್ಮಂತಹ ವೇಷಧಾರಿಗಳು ನಮ್ಮ ಈ ಕೂಟಕ್ಕೆ ಹೊರಗಿನವರಾಗಬೇಕು. ಅಂದರೆ ಈ ಸಭೆಗೆ ಅಂತವರನ್ನ ಸೇರಿಸಿಕೊಳ್ಳಕೂಡದು ಎಂದು ಗಟ್ಟಿವಾಳೆಯ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ, ಬೇಡ ಬೇಡ ಎಂದು ಹೇಳುತ್ತಾರೆ. ಅಂದರೆ ಇಂತಹ ವ್ಯಕ್ತಿಗಳಿಂದ ಯಾವ ಪ್ರಯೋಜನವೂ ಕೂಡ ಉಪಯೋಗವೂ ಕೂಡ ಇಲ್ಲ ಎನ್ನುವುದು ಗಟ್ಟಿವಾಳೆಯನ ವಾದ.